ಬಂಧುಗಳೇ, ಸಮಯನೂ ಬಹಳ ಆಗ್ಯದ. 9:30 10 ಗಂಟೆ ಆಗ್ಯದ ಅಂತ ಅನಿಸ್ತದ. ಇರ್ಲಿ, ನಾ ಏನ್ ಬಹಳ ಮಾತನಾಡಂಗಿಲ್ಲ. ಬಹಳ ಮಾತನಾಡಿದ್ರೆ ಹೆಂಗ ಆಗ್ತದ ಅಂತಂದ್ರ, ತಾವೆಲ್ಲ ರಸಮಂಜರಿ ಕಾರ್ಯಕ್ರಮಕ್ಕಾಗಿ ಕುಂತೀರಿ, ಯಾರು ಪ್ರವಚನಕ್ಕೆ ಕುಂತಿಲ್ಲ. ಯಾಕ್ರಿ ಗುರುಗಳ? ಒಮ್ಮೇನಾಗಿತ್ತು, ತುಕಾರಾಮ್ ಮಹಾರಾಜರಂತ ಹೇಳಿ ಮಧ್ಯರಾತ್ರಿ 12 ಗಂಟೆಗ 10,000 ಜನ ಸೇರಿತ್ತು. ಕೊರಳಗ ವೀಣಾ ಹಾಕೊಂಡು ಕಣ್ಣ ಮುಚ್ಚಿ ವಿಠಲ 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 ಅಂತ ಹೇಳ್ತಾ ಇದ್ರು. ಬೆಳಗಿನ 4 ಗಂಟೆಗೆ ಕಣ್ಣು ಬಿಟ್ಟು ನೋಡಿದ್ರೆ 10,000 ಮಂದಿ ಒಳಗೆ ಯಾರು ಇರಲಿಲ್ಲ, ಒಬ್ಬನೇ ಎದುರಿಗೆ ಕುಂತಿದ್ದವ. ಅವಾಗ ತುಕಾರಾಮ್ ಮಹಾರಾಜರಂತಾರ, ಎಲ್ಲರೂ ಎದ್ದು ಹೋಗ್ಯಾರಪ್ಪ, ಆದ್ರೆ ನೀವೊಬ್ಬರೇ ಕುಂತಿಯಲ್ಲ, ಆತ್ಮತೃಪ್ತಿ ಮನಸ್ಸಿಗೆ ತೃಪ್ತಿ ಆಗಾಕತ್ತಿದು ಅಂತ ಹೇಳಿ ನಕ್ಕು ಅಂತ ಹೇಳಿದಾಗ ಒಂದಂತ, ಹಂಗೇನಿಲ್ರಿ ಅಪ್ಪ, ಎಲ್ಲಾರು ಏನು ಕೊಟ್ಟಿಲ್ಲ ಅದಕ್ಕೆ ಹೋಗ್ಯಾರಿ. ನೀವು ಕೊರಳಾಗ ವೀಣಾ ಹಾಕೊಂಡು ವಿಠಲ 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 ಅಂತ ಕುಣ್ಯಾಕತ್ತೀರಲ್ಲ, ಕಾಲಾಗ ಹಸ್ಕೊಂಡು ಕಂಬಳಿ ನೊಂದೈತ್ರಿ, ಕೊಟ್ಟಿದ್ರೆ ನಾನು ರಾತ್ರಿನ ಹೋಗಿದ್ವಿ ಅಂತ. ನಂದೇನ್ ಹಂಗ ಆಗೋದು ಬೇಡ, ಬಾಳತ್ತೇನ್ ಮಾತನಾಡಂಗಿಲ್ಲ. ಅವ್ರ ರಸಮಂಜರಿಗೆ ಕುಂತೀರಿ. ಅದರ ಒಂದು ನೆನಪಿರ್ಲಿ, ಒಬ್ಬ ಶರಣ ಒಂದೇ ಕಡೆ ಹೇಳುತ್ತಾನೆ, ಇವತ್ತೇನ ಜಗತ್ತು ನಡೆದದ ಅಂತಂದ್ರ ಕಲ್ಲು ನಾಗರ ಕಂಡರೆ ಹಾಲು ಹೊಯ್ಯು ಹೊಯ್ಯು ಎನ್ನುವರಯ್ಯ, ದಿಟನಾಗರ ಕಂಡರೆ ಕೊಲ್ಲು ಕೊಲ್ಲು ಎನ್ನುವರಯ್ಯ, ಉಣ್ಣಲಾರದ ದೇವರಿಗೆ ಉಣ್ಣು ಉಣ್ಣು ಎನ್ನುವರಯ್ಯ, ಉಣ್ಣುವ ಜಂಗಮ ಹಸಿದು ಮನೆಗೆ ಬಂದರೆ ಮುಂಜಾನೆ ಬನ್ನಿ ಸಂಜೆಗೆ ಬನ್ನಿ ನಾಳೆಗೆ ಬನ್ನಿ ಎಂದು ಹೇಳುವರಯ್ಯ. ಇಂತಪ್ಪ ದರಿದ್ರರಿಗೆ ಕೊರಳಲ್ಲಿ ಲಿಂಗ ಕಟ್ಟುವುದಕ್ಕಿಂತ ನಮ್ಮ ಊರ ಗೌಡರ ಕೋಣದ ಕೊರಳಲ್ಲಿರುವ ಗುದ್ದಿಯನ್ನು ತಂದು ಕೊರಳಲ್ಲಿ ಕಟ್ಟಿ ಊರು ತುಂಬ ಮೆರೆಸಿಂದಾತ ನಮ್ಮ ಅಂಬಿಗರ ಚೌಡಯ್ಯ ಅಂತ ಹೇಳ್ತಾರೆ. ಏನ್ ಅಜ್ಞಾನ ಇತ್ತು, ಅಂಧಕಾರ ಇತ್ತು, ಮೋಸ್ತನ ಇತ್ತು, ಅದಂಬರ ಇತ್ತು, ಅಧರ್ಮ ಏನಿತ್ತು, ಅದೆಲ್ಲವನ್ನ ದೂರ ಸರಿಸಿ ಸಮಾನತೆಯನ್ನ ಈ ನಾಡಿನೊಳಗೆ ತಂದು ಕೊಟ್ಟಿರ್ತಕ್ಕಂಥವ್ರು ಬಸವಾದಿ ಪ್ರಮುಖರು ಅಂತ ಹೇಳಬೇಕಾಗ್ತದೆ. ಈ ಭಾಗದೊಳಗೆ ಬಹಳ ದೂರಿಂದ ಹೇಳ್ತಾ ಇಲ್ಲ ನಾನು. ಇದೇ ಭಾಗದೊಳಗೆ ನಿಮ್ಮ ಗರಗದ ಮಡಿವಾಳಪ್ಪ ಅಂತ ಇಲ್ಲೇ ಸಮೀಪದೊಳಗೆ ಧಾರವಾಡ ಜಿಲ್ಲೆಯೊಳಗೆ ಬ್ರಿಟಿಷರ ಅಧಿಕಾರಾವಧಿ, ಲಂಡನ್ದಿಂದ ಜಿಲ್ಲಾಧಿಕಾರಿ ಹೆಂಡತಿ ಧಾರವಾಡಕ್ಕೆ ಬಂದಿದ್ದಳು. ಧಾರವಾಡದಿಂದ ಒಂದು 10 ಕಿಲೋಮೀಟರ್ ಗರಗ ಅಂತ ಮಠ ಅದು, ಇವತ್ತಾಗಿ ನಿಮ್ ಗುಡ್ಡಿ ಮಠ ಅದಲ್ಲ, ಹಂಗ ಮಠ ಇತ್ತು. ಆ ಜಿಲ್ಲಾಧಿಕಾರಿ ಹೇಳ್ತಾನೆ, ಇಲ್ಲೊಬ್ಬರು ಜ್ಞಾನಿಗಳದಾರ, ಗರಗಂತ ಊರು ಬರ್ತದ, ಮಡಿವಾಳಪ್ಪ ಅಂತೇಳಿ ಜ್ಞಾನಿಗಳದಾರ, ಹೋಗಿ ಅವ್ರ ದರ್ಶನ ಮಾಡ್ಕೊಂಡು ಬರೋದಂತ ಹೆಂಡತಿ ಹೇಳಿದ. ಲಂಡನ್ದಿಂದ ಬಂದಿದ್ದು. ಅವಾಗೇನು ಮೊಬೈಲ್ ಸಂಪರ್ಕ ಇರಲಿಲ್ಲ, ಯಾರಾದ್ರೂ ಹೋಗಿ ಹೇಳಿದ್ರೆ ಮಾತ್ರ ಸುದ್ದಿ ಗೊತ್ತಾಗ್ತಾ ಇತ್ತು. ಧಾರವಾಡದಿಂದ ಗರಗಕ್ಕೆ ಬರುವ ಸುದ್ದಿ ಮಡಿವಾಳಪ್ಪನವ್ರಿಗೆ ಗೊತ್ತಾಗ್ತದೆ, ಯಾಕಂದ್ರೆ ತ್ರಿಕಾಲ ಜ್ಞಾನಿಗಳಾಗಿದ್ರು. ಅವಾಗ ಮಠದ ಹೊರಗೆ ಬರ್ತಾರ. ಅವ್ರು ಹೆಂಗಿದ್ರು ಜ್ಞಾನಿಗಳಂದ್ರೆ ಮೈ ಮ್ಯಾಗ ಒಂಚೂರು ಬಟ್ಟೆ ಇರ್ತಿರ್ಲಿಲ್ಲ, ಯಾವತ್ತು ಧ್ಯಾನಾಸಕ್ತರಾಗಿರ್ತಾ ಇದ್ರು. ಮಠದ ಹೊರಗೆ ಬರ್ತಾರ, ಮಠದ ಹೊರಗೆ ಕಟ್ಟಿ ಮ್ಯಾಗ ಒಬ್ಬ ಶಿಷ್ಯ ಕುಂತಿರ್ತಾನ, ಎಲಿ ತಿನ್ಕೊಂಡ್. ಅವಾಗ ಮಡಿವಾಳಪ್ಪನವ್ರ ಅಂತಾರ, ಇವತ್ತು ಎಲಿ ಸುಣ್ಣ ತಂಬಾಕ ನಾನು ಹಚ್ಚಿ ಕೊಡ್ತೀನಪ್ಪ, ತಿನ್ನು. ಆದ್ರ ಬಾಯೊಳಗೇನು ತಿನ್ನ ನಂತರ ರಸ ಬರ್ತದಲ್ಲ, ಅದನ್ನ ಎಲ್ಲಿ ಉಗಳಂತೀನಿ, ಯಾರ ಮುಖದ ಮ್ಯಾಗ ಉಗಳಂತೀನಿ ಅಲ್ಲಿ ಉಗಳಬೇಕಪ್ಪ ಅಂತಂದ್ರು. ಅವಾಗ ಶಿಷ್ಯ ಆಯ್ತ್ರಿ ಅಪ್ಪ ಅಂದ. ಅಷ್ಟೊಳಗೆ ಧಾರವಾಡ ಜಿಲ್ಲೆ ಜಿಲ್ಲಾಧಿಕಾರಿ ಹೆಂಡತಿ ಮಠದ ಭಾಗದೊಳಗೆ ಬಂದು ನಿಂದಿರ್ತಾಳ. ಆ ಹೆಣ್ಮಗಳು ಬಂದ ನಿಂತಾಳಲ್ಲ, ಆಕೆ ಮುಖದ ಮ್ಯಾಗ ಉಗಳಿ ಬಿಡ ಅಂತೇಳಿ ಮಡಿವಾಳಪ್ಪನವ್ರು ಹೇಳ್ತಾರ. ಅವಾಗ ಶಿಷ್ಯ ಅಂತಾನ, ಯಪ್ಪ ಬ್ರಿಟಿಷರ ಅಧಿಕಾರಾವಧಿ, ಜಿಲ್ಲಾಧಿಕಾರಿ ಹೆಂಡತಿ ಉಗಳಿದ್ರೆ ನಿಮ್ಮನ್ನ ನನ್ನ ಕೂಡ ಅರೆಸ್ಟ್ ಮಾಡಿ ಒಳಗೆ ಹಾಕ್ತಾರೆ ಅಪ್ಪ, ವಿಚಾರ ಮಾಡ್ರಿ ಅಂತಂದಾಗ ಗರಗದ ಮಡಿವಾಳಪ್ಪನವ್ರು ಹೇಳ್ತಾರ, ಸದ್ಗುರು ವಾಕ್ಯ ಪರಿಪಾಲನಾ ಶಿಷ್ಯಾಂಚ ಮುಖ್ಯ ಲಕ್ಷಣ. ಗುರು ಹೇಳಿದ ಮಾತು ಶಿಷ್ಯ ನಡೆಸೋದಷ್ಟ ನಿನ್ನ ಕಾಯಕ, ಉಗಳಿ ಬಿಡಂತಂದಿದ್ರು. ಶಿಷ್ಯ ಉಗಳಿ ಬಿಟ್ಟಿದ್ದ. ಧಾರವಾಡದ ಜಿಲ್ಲಾಧಿಕಾರಿ ಹೆಂಡತಿ ಗರಗದ ಮಡಿವಾಳಪ್ಪ ಜ್ಞಾನಿ ಅಲ್ಲ, ಸುಳ್ಳ ಡಾಂಬಿಕ ಅಂತ ಹೇಳಿ ಬೈಕೊಂತ ಧಾರವಾಡಕ್ಕೆ ಬರ್ತಾಳ. ಬಂದ ತನ್ನ ಗಂಡ ಜಿಲ್ಲಾಧಿಕಾರಿ ಹೇಳ್ತಾಳ, ಈ ಕ್ಷಣ ಗರಗದ ಮಡಿವಾಳಪ್ಪನನ್ನ ಆತನ ಶಿಷ್ಯನನ್ನ ಅರೆಸ್ಟ್ ಮಾಡಿ ಒಳಗೆ ಹಾಕದೇ ಇದ್ರ ನನ್ನ ದೇಶಕ್ಕೆ ನಾನು ವಾಪಸ್ ಹೋಗ್ತೀನಿ ಅಂತ ಹೇಳಿದಾಗ ಹೆಂಡತಿಯಿಂದ ಸೀಟಿನೊಳಗೆ ವಿಚಾರ ಮಾಡಲಿಲ್ಲ. ಜಿಲ್ಲಾಧಿಕಾರಿ ಸೂಕ್ಷ್ಮತೆಯಿಂದ ವಿಚಾರ ಮಾಡಿದ, ಅರ್ಥ ಆಗಿತ್ತು. ಹೆಂಡತಿ ರಟ್ಟಿ ಹಿಡ್ಕೊಂಡು ಕರ್ಕೊಂಡು ಕಣ್ಣಿನ ನಿಲ್ಲಿಸ್ತಾನ. ನೋಡು, ಜಗತ್ತಿನ ಎಲ್ಲಾ ದವಾಖಾನೆಗಳಿಗೆ ತೋರಿಸಿ ಅಂಗಾಲದಿಂದ ನೆತ್ತಿ ಮಠ ತೊಂದು ರೋಗಿ ಭಾರತದ ಧಾರವಾಡ ಜಿಲ್ಲೆಯ ಗರಗದ ಮಡಿವಾಳಪ್ಪ ಒಬ್ಬ ಸಂತ ತನ್ನ ಶಿಷ್ಯನ ವಯೊಳಗೆ ಎಲಿ ತಿನ್ನಿಸಿ ಉಳಿಸ್ಯಾನ. ನೀನು ಇಡೀ ರೋಗ ವಾಸಿ ಆಗಿತ್ತಲ್ಲ, ಇದು ಭಾರತದ ಅಧ್ಯಾತ್ಮ ಅಂತ ಹೇಳಿದ.
ಲಿಂಬೆ ಹಣ್ಣು ಕೊಡ್ಲಿಲ್ಲ, ಕಾಯಿ ಹೊಡಿಲಿಲ್ಲ, ಕೆರಪ ಹಾಕ್ಲಿಲ್ಲ. ಒಬ್ಬ ಜ್ಞಾನಿ ಶಿಷ್ಯನ ಬಾಯೊಳಗೆ ಎಲಿ ತಿನಿಸುಗೊಳಿಸಿದ್ರೆ ಇಡೀ ರೋಗ ವಾಸಿಯಾಗಿತ್ತಲ್ಲ, ಅದು ಜ್ಞಾನಿಗಳಿಗೆ ಎಲ್ಲರೂ ಶರಣಾಗತಿಯಾಗಿ ಹೋಗಿತ್ತು. ज्ञानियाचे शरीर ते मिथ्यवे निर्विकार, जेते पडे तेची सार पुण्यभूमी ಅಂತ ಹೇಳ್ತಾರೆ. ಬಹಳಷ್ಟು ಜ್ಞಾನಿಗಳನ್ನ, ಸಂತರನ್ನ, ಶರಣರನ್ನ, ಸೂಫಿಗಳನ್ನ, ಬ್ರಹ್ಮಜ್ಞಾನಿಗಳನ್ನ, ನಿತ್ಯ ಮುಕ್ತರನ್ನ, ಜೈನ ಯತಿ ಮುನಿ ಮಹಾರಾಜರನ್ನ, ಜಗದ್ಗುರುಗಳನ್ನ ಬಹಳ ಜನ ಕಾಡಬೇಕು, ಟೀಕಾ ಮಾಡಬೇಕಂತ ಬಂದಾರ. ಆದ್ರೆ ಅವರ ಜ್ಞಾನಕ್ಕ ದರ್ಶನ, ಸ್ಪರ್ಶನ, ಸಂಭಾಷಣೆ ಕೊನೆಗೆ ಶರಣಾಗತಿಯಾಗಿ ಹೋಗ್ಯಾರ. ಬಸವಾದಿ ಪ್ರಮುಖರನ್ನ ಯಾಕೆ ನಾವು ನೆನೆಸ್ಕೊಂತೀವಿ? 12ನೇ ಶತಮಾನದೊಳಗೆ ಬಸವಣ್ಣ ಅನುಭವ ಮಂಟಪವನ್ನ ಕಟ್ಟಿದ್ದ. ಯಾವ ರೀತಿಯಾಗಿ ಕಟ್ಟಿದ್ದ ಅಂದ್ರ ಅಲ್ಲಿ ಧರ್ಮ ಇರಲಿಲ್ಲ, ಜಾತಿ ಮತ ಪಂಥಗಳ ಭೇದ ಇರಲಿಲ್ಲ, ಮೇಲು ಕೀಳಲಿಲ್ಲ. ಎಲ್ಲವನ್ನ ದೂರ ಸರಿಸಿ ನಾವೆಲ್ಲ ಸಮಾನ ಅಂತಕ್ಕಂಥ ಭಾವದಿಂದ ಅನುಭವ ಮಂಟಪವನ್ನ ಬಸವಣ್ಣ ಕಟ್ಟಿದ್ದ ಅಂತ ಹೇಳಿ ಲಕ್ಷದ ಮೇಲೆ 96,000 ಜನ ಕಲ್ಯಾಣಕ್ಕೆ ಬಂದರು. ಕಲ್ಯಾಣದೊಳಗೆ ಒಬ್ಬ ಕೆಳವರ್ಗದ ವ್ಯಕ್ತಿಯನ್ನ ಹೊಡೆದು ರಕ್ತ ಸಿಕ್ಕ ಮಾಡಿ ದಾರಿ ಒಳಗೆ ಒಗೆದಿರ್ತಾರ. ಅರೆ ಪ್ರಜ್ಞಾವಸ್ಥೆಯೊಳಗಿರ್ತಾನ, ಯಾರು ಮುಟ್ಟಿದ್ರು ಗೊತ್ತಾಗ್ತಿರೋದಿಲ್ಲ. ಅದ್ರ ಒಬ್ಬ ವ್ಯಕ್ತಿ ಬಂದು ಮುಟ್ತಾನ, ಮುಟ್ಟಿದಂತ ವ್ಯಕ್ತಿ ಯಾರಂತ ಬಿದ್ದವನಿಗೆ ಗೊತ್ತಿರೋದಿಲ್ಲ. ಅದ್ರ ಬಿದ್ದಂತ ವ್ಯಕ್ತಿ ಬಾಯೊಳಗೆ ಬರ್ತಿರ್ತದ ಬಸವ ಬಸವ ಬಸವಣ್ಣ ಅಂತ. ಅವಾಗ ಮುಟ್ಟಿದ ವ್ಯಕ್ತಿ ಕೇಳ್ತಾನ, ನಾನಾ ಮುಟ್ಟಿನಿ, ನಾನಾ ಬಸವಣ್ಣ ಅಂತ ನನಗೆ ಹೆಂಗ್ ಗೊತ್ತಾಯ್ತು ಅಂತಂದಾಗ ಬಿದ್ದಂತ ವ್ಯಕ್ತಿ ಹೇಳ್ತಾನ, ಯಪ್ಪ ಕಲ್ಯಾಣದೊಳಗೆ, ಈ ಕನ್ನಡ ನಾಡಿನ ಕಲ್ಯಾಣದೊಳಗೆ ಬಿದ್ದಂತವ್ರನ್ನ ಎತ್ತುವಂತವ್ ಬಸವಣ್ಣ ಬಿಟ್ಟು ಮತ್ತಾರು ಬರ್ಲಿಕ್ಕೆ ಸಾಧ್ಯದಪ್ಪ, ಅದಕ್ಕೆ ಬಸವಣ್ಣ ಅಂದೀನಿ ಅಂತ. ಬಿದ್ದಂತವ್ರನ್ನ ಎತ್ತಿದವನು ಬಸವಣ್ಣ. 1200 ವೇಶ್ಯೆಯರನ್ನ ಅಂದ್ರೆ ವೇಶ್ಯ ತಾಯಂದಿರನ್ನ ಶರಣೆಯರನ್ನಾಗಿ ಬದಲಾವಣೆ ಮಾಡಿದ್ದ ಬಸವಣ್ಣ. ಕೊಲೆಗಡಕರನ್ನ ಬದಲಾವಣೆ ಮಾಡಿದ್ದ, ಕಳ್ಳರನ್ನ ಬದಲಾವಣೆ ಮಾಡಿದ್ದ, ಅಧರ್ಮಿಗಳನ್ನ ಬದಲಾವಣೆ ಮಾಡಿದ್ದ, ಅಂಧಕಾರಿಗಳನ್ನ ಬದಲಾವಣೆ ಮಾಡಿದ್ದ, ಮೌಢ್ಯರನ್ನ ಬದಲಾವಣೆ ಮಾಡಿದ್ದ. ಎಲ್ಲರೂ ಸಮಾನರಂತಕ್ಕಂಥ ಸುಧಾರಣೆಯನ್ನು ಬಸವಣ್ಣ ಈ ನಾಡಿನೊಳಗೆ ತಂದಿದ್ದ. ಕಳ್ಳರನ್ನ ಬದಲಾವಣೆ ಮಾಡಿದ ಅಂತ ನಾನು ಹೇಳಿದೆ. ಬಸವಣ್ಣವರ ಕಾಲಾವಧಿಯೊಳಗೆ ಭದ್ರ ಅಂತ ಒಬ್ಬ ಕಳ್ಳ ಇದ್ದ. ಬಸವಣ್ಣವರ ಧರ್ಮ ಪತ್ನಿ ನೀಲಾಂಬಿಕೆಯವರು ಕಲ್ಯಾಣದೊಳಗೆ ಮಹಾಮನೆಯಿಂದ ಆಚೆ ಬಂದು ಯಾವುದೋ ಒಂದು ಮನೆಗೆ ಭೇಟಿಗೆ ಹೋಗಿರ್ತಾರ. ಆ ಭದ್ರನ ಹೆಂಡತಿ ನೀಲಾಂಬಿಕೆಯವರ ಮೈ ಮೇಗಿರ್ತಕ್ಕಂಥ ಎಲ್ಲ ಬಂಗಾರವನ್ನ ನೋಡಿ ಮೋಹಗೊಳ್ತಾಳ ತಾಯಿ. ಬಂದ ಗಂಡ ಕಳ್ಳನಿಗೆ ಹೇಳ್ತಾಳ ಭದ್ರನಿಗೆ, ಬಸವಣ್ಣನವರ ಧರ್ಮ ಪತ್ನಿಯ ಮೈ ಮೇಗಿರ್ತಕ್ಕಂಥ ಎಲ್ಲಾ ಬಂಗಾರದ ಒಡವೆಗಳನ್ನ ಕಳ್ಳತನ ಮಾಡಿ ತಂದು ಕೊಟ್ರ ಮಾತ್ರ ನಿನಗೆ ಊಟಕ್ಕೆ ಹಾಕ್ತೀನಿ, ಇಲ್ಲದ್ರೆ ಹಾಕುದಿಲ್ಲ ಅಂತ ಹೇಳಿ. ಭದ್ರನಿಗೆ ಅನಿವಾರ್ಯ ಆಗಿತ್ತು, ಕಳ್ಳತನ ಮಾಡುವಂತ ಪರಿಸ್ಥಿತಿ ಬರ್ತದ. ಆದ್ರ ಬಸವಣ್ಣನವ್ರ ಮನೆ ಮಹಾಮನೆಯೊಳಗೆ ಹೋಗ್ಬೇಕಾದ್ರೆ ನಮ್ಮ ನಿಮ್ಮಂಗ ಪ್ರವೇಶ ಇರಲಿಲ್ಲ. ಹನಿ ಮ್ಯಾಗ ವಿಭೂತಿ ಇರಬೇಕು, ಕೊರಡ ಲಿಂಗ ಇದ್ರ ಮಾತ್ರ ಪ್ರವೇಶ ಇರ್ತದೆ ಒಳಗಡೆ. ಅಲ್ಲೇ ಇರ್ತಕ್ಕಂಥ ವಿಭೂತಿಯನ್ನ ಹನಿಗೆ ಧಾರಣೆ ಮಾಡ್ಕೊಂತಾನ. ಲಿಂಗ ಬೇಕಲ್ಲ, ಬಿಳಿ ಅರಬಿ ಒಳಗೆ ದಾರಿ ಒಳಗೆ ಬಿದ್ದಿರ್ತಕ್ಕಂಥ ಕಲ್ಲನ್ನ ಕಟ್ಕೊಂಡು ಲಿಂಗ ಮಾಡಿಕೊಂಡು ಮಹಾಮನೆಯೊಳಗೆ ಮಧ್ಯರಾತ್ರಿ 1 ಗಂಟೆ ಪ್ರವೇಶ ಮಾಡಿಬಿಡ್ತಾನ. ನೀಲಾಂಬಿಕೆಯವರು ಮಲಗಿರ್ತಕ್ಕಂಥ ಕೋಣೆಯೊಳಗೆ ಹೋಗಿ ಎಲ್ಲಾ ಬಂಗಾರವನ್ನ ಕಳ್ಳತನ ಮಾಡ್ತಾನ. ಕೊನೆಗೆ ಮಂಗಲ್ಯ ಸ್ಥಳ ಇರ್ತದ, ತಾಳಿ ಇರ್ತದ. ತಾಳಿಗೆ ಕೈ ಹಾಕೋದ್ರೊಳಗ ತಾಯಿ ನೀಲಾಂಬಿಕೆಯವ್ರಿಗೆ ಎತ್ತರಾಗಿಬಿಡ್ತಾರೆ. ಎತ್ತರ ಆದ ತಕ್ಷಣ ಕಳ್ಳ 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 ಅಂತ ಚೀರ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಎಲ್ಲರೂ ಎದ್ದು ಬರ್ತಾರೆ, ಬಸವಣ್ಣವ್ರ ಕಡೆ ಎದ್ದು ಬಂದು ನಿಲ್ತಾರೆ. ಅವಾಗ ಎಲ್ಲದಾನ ಕಳ್ಳ ಅಂತಂದಾಗ ಇಲ್ಲೇ ನಿಂತಾನ್ರಿ ಅಪ್ಪ ಅಂತಂದಾಗ ಎಲ್ಲಾರು ಕಳ್ಳ ಅಂದ್ರು ಸಹಿತ ಬಸವಣ್ಣವ್ರು ಕಳ್ಳ ಅನ್ಲಿಲ್ಲ. ಹೆಣ್ಣಂತ ಹೇಳ್ತಾರ, ಒಡನಿದ್ದ ಸತಿಯನ್ನು ನಂಬಿರ್ದೇನಯ್ಯ, ಕಳ್ಳನ ಮನೆಗೆ ಬಲುಗಳ್ಳನೊಬ್ಬ ಬಂದರೆ ಕೂಡಲ ಸಂಗಮನಲ್ಲದೆ ಮತ್ತಾರು ಬರ್ಲಿಕ್ಕೆ ಸಾಧ್ಯದ, ಕೂಡಲ ಸಂಗಮನಾಥ ಬಂದನ. ಅವಾಗ ಕಳ್ಳಂತನ, ಯಪ್ಪ ತಾಯಿಯವ್ರಿಗೆ ಬೈಬೇಡ್ರಿ, ನಾನು ಕಳ್ಳನಾದೀನಿ, ಕಳ್ಳತನ ಮಾಡ್ಲಿಕ್ಕೆ ಬಂದೇನ್ರಿ. ಬೇಕಂದ್ರೆ ನೋಡ್ರಿ, ಮಹಾಮನೆಯೊಳಗೆ ಬರಬೇಕಾದ್ರೆ ವಿಭೂತಿ ಧಾರಣೆ ಮಾಡಬೇಕು. ದ್ವಾರ ಭಾಗದೊಳಗೆ ವಿಭೂತಿ ಇಟ್ಟು ಧಾರಣೆ ಮಾಡಿದೆ, ಆದ್ರ ಲಿಂಗ ಇರ್ಲಿಲ್ಲ. ಲಿಂಗ ಹಾಕೋಬೇಕಾದ್ರೆ ಅರವಿ ಒಳಗೆ ಕಲ್ಲು ಕಟ್ಕೊಂಡು ಬಂದಿದ್ರಿ ಅಪ್ಪ ನೋಡ್ರಿ ಅಂತೇಳಿ ಬಟ್ಟೆ ಬಿಚ್ಚಿ ಅರವಿ ಓಪನ್ ಮಾಡಿ ತೆಗಿತಾನ. ಅವನ ಕೈ ಒಳಗಿದ್ದಾಗ ಕಲ್ಲಾಗೆ ಇರ್ತದ.
ಜಗಜ್ಯೋತಿ ಭಕ್ತಿ ಭಂಡಾರಿ ಬಸವಣ್ಣವರ ದೃಷ್ಟಿ ಕಣ್ಣಿಗೆ ಬಿದ್ದಾಗ ಕಲ್ಲಿದ್ದು ಲಿಂಗವಾಗಿ ಪರಿವರ್ತನೆ ಆಗ್ತದೆ. ಬಸವಣ್ಣವರು ತಾಕತ್ತಿದು. ಅದಕ್ಕೆ ಬಸವಣ್ಣವರು ಹೇಳ, ವೇದ ಪ್ರಿಯ ಶಿವನೆಂಬುವರು ವೇದ ಪ್ರಿಯ ಶಿವನಲ್ಲವಯ್ಯ, ನಾದ ಪ್ರಿಯ ಶಿವನೆಂಬುವರು ನಾದ ಪ್ರಿಯ ಶಿವನಲ್ಲವಯ್ಯ. ವೇದವ ನೋದಿದ ಬ್ರಹ್ಮನ ಸ್ಥಿರ ಹೋಗಿ, ನಾದವ ಮಾಡಿದ ರಾವಣನಿಗೆ ಅರ್ಯಾವಿಶ್ವವಾಗಿ. ವೇದ ಪ್ರಿಯನಲ್ಲ, ನಾದ ಪ್ರಿಯನಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಸಮಯ ಬಹಳ ಆಗ್ಲಿಕ್ಕ ನೋಡ್ರಿ. ಮೊದಲ ರಸಮಂಜರಿ ಅದ, ನಮ್ಮ ಪುರಾಣ ಕೇಳಾಕಿಲ್ಲ ಮಂದೆಲ್ಲ ನಡೀತದಲ್ರಿ. ಹಾ ನಡೀತದ್ರಿ. ಮೊನ್ನೆ ಹೋದ ತಿಂಗಳ ಬೀದರ್ ಜಿಲ್ಲೆ ಒಳಕೆಂಡಿ ಅಂತ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಇಲ್ಲೆಲ್ಲ ಪಾಪ 9-10 ನೀವು ಪುರಾಣ ಕೇಳಿ ಪ್ರಸಾದ ಮಾಡ್ಕೊಂಡು ಬಂದಿರಿ. 12 ಗಂಟೆ ಆದ್ರೆ ಮನೆಗೆ ಹೋಗ್ತೀರಿ. ಆ ಕಡೆ ಹಂಗಿಲ್ಲ, 12 ಗಂಟೆಗೆ ಪ್ರಸಾದ ಮಾಡ್ಕೊಂಡು ಹಾಸಿಗೆ ತಗೊಂಡ ಕಾರ್ಯಕ್ರಮ ಬರ್ತಾರೆ. ನಂದ ಊರ್ ಗೌಡ್ರು ಒಂದಿಬ್ಬರು ಹಿರಿಯರು ಇಂಥವ್ರು ಕರ್ಕೊಂಡು ಹೋಗಿದ್ರು. 12ವರೆಗೆ ಪ್ರವಚನ ಕೊಟ್ಟು 1 ತಾಸು ಮಾತಾಡಿದೆ. ಎಲ್ಲರೂ ಚಪ್ಪಲಿ ಹೊಡ್ಯಾಕತ್ತರು. ಬಹಳ ಖುಷಿ ಆಗ್ಯದ ಅಂತ 1 ತಾಸು ಮಾತಾಡಿದೆ. 1 ತಾಸು ಆದ ನಂತರ ಇನ್ನಷ್ಟು ಮಾತಾಡ್ಬೇಕಂತ ಮತ್ತೊಂದು 10 ನಿಮಿಷ ಮಾತಾಡಿದೆ. ಕುರ್ಚಿನ್ಯಾಗ ಕುಂತಂತ ಊರು ಗೌಡ್ರು ಬಹಳ ಗಟ್ಟಿಮುಟ್ಟಿದ್ರು. ಎದ್ದು ವೇದಿಕೆ ಮುಂದಿಗೆ ಆ ಕಡೆ ಈ ಕಡೆ ಸುತ್ತ ಹಾಕ್ಲಿಕ್ಕದ್ರು. ಬಹಳ ದೊಡ್ಡ ವೇದಿಕೆ. ನಾನು ಅದೇ ಗೌಡ್ರು ಊಟ ಮಾಡಿರ್ಬೇಕು, ವಾಕಿಂಗ್ ಮಾಡಕತ್ತೇನೆ ನಾ ತಿಳ್ಕೊಂಡಿದ್ದೆ. ಮತ್ತೆ 20 ನಿಮಿಷ ಮಾತಾಡಿದೆ. ಯಾಕೋ ಸೋಷೆ ಬಂದಿ ಕೇಳಿದೆ, ಯಾಕೆ ಗೌಡ್ರು ಆ ಕಡೆ ಈ ಕಡೆ ಸುತ್ತ ಹಾಕಕತ್ತೀರಲ್ರಿ ಅಂತಂದಾಗ ಹಂಗಲ್ರಿ ಅಂತಂದ್ರು. ಹಂಗೇನಿಲ್ರಿಪ್ಪ, ಬಹಳ ಚಂದ ಹೇಳಕತ್ತೀನಿ ಗುರುಗಳು, ಹೇಳ್ರಿ ನೀವು, ನಿಮಗಲ್ಲ ನಿಮ್ಮನ್ನ ಕರ್ಕೊಂಡು ಬಂದ ಹುಡುಕಾಡಕತ್ತೀನಿ ಅಂದ್ರು. ಯಾಕ್ರಿ ಸುಬೇದರು, ಹಂಗೇನಾಗೋದು ಬೇಡ. ರಸಮಂಜರಿ ಕುಂತೀರಿ. ಇನ್ನೊಂದು ಹಂಗೆ ಒಂದು 4 ಅಧ್ಯಾತ್ಮದ ಚಿಂತನೆಗಳನ್ನು ಹೇಳಿ. ಇವತ್ತು ಭಾರತ ಬಹಳ ಮುಂದುವರೆದ. ವಿಜ್ಞಾನ ತಂತ್ರಜ್ಞಾನ ಎಲ್ಲದರೊಳಗೆ ನಾವೆಲ್ಲ ಮುಂದೆ ಹೋಗಿವಿ. ಜಗತ್ತಿನೊಳಗೆ ಮುಂದೆ ಹೋಗಿವಿ. ಇಂಡಿಯಾ ಇಸ್ ನಾಟ್ ಎ ಪೀಸ್ ಆಫ್ ವರ್ಲ್ಡ್ ಅಂತ ಹೇಳ್ತದ. ಭಾರತ ಜಗತ್ತಿನೊಳಗೆ ಅಧ್ಯಾತ್ಮದ ತವರು ಮನೆ, ಜಗಜ್ಜನನಿ ಅಂತ ನಾವೆಲ್ಲ ಕರಿತೀವಿ. ಇವತ್ತು ಭಾರತ ಮುಂದುವರೆದ್ರು ಸಹಿತ ಹಿಂದಿನ ಜ್ಞಾನಿಗಳು, ಸಂತರು, ಮಹಾತ್ಮರು, ಇಂಥ ಗುರುಗಳು ಏನು ಬರೆದಿಟ್ಟಾರ ಅದರಂಗ ಜಗತ್ತು ನಡೀಲಿಕ್ಕತ್ತದ. ಇಲ್ಲೇ ಬಿಜಾಪುರ ಜಿಲ್ಲೆ ಬಬಲಾದಿ ಸದಾಶಿವಮೂರ್ತಿ ಅಂತ ಹೇಳಿ ಕಾಲಜ್ಞಾನ ಬರೆದಿಟ್ಟಾರ ಪುಣ್ಯಾತ್ಮ. ಎಟ್ಟು ಕೆಟ್ಟ ಶಬ್ದದೊಳಗಂದ್ರ ಮಕ್ಕಳ ಭೂಮಿ ತಲೆಮ್ಯಾಗ ಬಾಳ ಅಧಿಕಾರ ಅದ ಅಂತೇಳಿ, ದೊಡ್ಡವದಿನಿ ಅಂತೇಳಿ, ಶ್ರೀಮಂತಿಗೆ ಅದ ಅಂತೇಳಿ, ಜ್ಞಾನಿ ಅದಿನಿ ಅಂತೇಳಿ ಮೆರಕ್ ಹೋಗ್ಬೇಡ್ರಿ. ಮುಂದಿನ ದಿನಮಾನದೊಳಗೆ ಬಾಯಿಗೆ ಬಾಯಿಗಾಡಿ ಹಾಕೊಳ್ಳೋಕೆ ಕಾಲ ಬರ್ತದೆ. ಎತ್ತರ ಅಂತ ಹೇಳಿದ. ಕೋವಿಡ್ ಒಳಗೆ ಮಾಸ್ಕ್ ಹಾಕಿರಿಲ್ರಿ? ಮೊದಲ ರೈತರು ದನಗಳಿಗೆ ಬಾಯಿಗಳಿಗೆ ಹಾಕ್ತಿದ್ರು. ಮೊದಲ ಬರೆದಿಟ್ಟ 8 ಹೋಗಿ 1 ಬರ್ತಾವ ಅಂತ ಹೇಳಿದ್ದ. 4 ಜೋಡಿನ ಕಮತೆತ್ತು ಹಳ್ಳಿ ಒಳಗಿದ್ದು ಎಲ್ಲ ಮಾಯಾಗಿ ಟ್ರ್ಯಾಕ್ಟರ್ ಬಂದೈತಿಲ್ರಿ. 8 ಹೋಗಿ 1 ಬರ್ತಾವ ಮೊದಲ ಬರೆದಿಟ್ಟ. ತಲೆ ಮ್ಯಾಗ ಬೆಂಕಿ ಚೆಂಡ ಬರ್ತದ ಅಂತ ಹೇಳಿದ್ದ. ಲೈಟ್ ಒಂದು ಜಗಕ್ಕೆಲ್ಲ ಚಾವಿ ಬೀಳ್ತದ ಅಂತ ಹೇಳಿದ್ದ. ಕೋವಿಡ್ ಒಳಗೆ ದೇವಸ್ಥಾನಕ್ಕೂ ಚಾವಿ ಹಾಕಿವಿಲ್ರಿ, ಮೊದಲ ಬರ್ದಿಟ್ಟ. ಇನ್ನೊಂದು ಕಾಲಜ್ಞಾನ ಹೇಳ್ತಾನವ, ಹುಬ್ಬಳ್ಳಿ ಹುಳಿ ಹಾರ್ತದ, ಧಾರವಾಡಕ್ಕೆ ದಾರಿ ಆಗ್ತದ, ಗದಗಕ್ಕೆ ಗದಿಗೆ ಆಗ್ತದ, ಲಕ್ಕುಂಡೆಗೆ ಲೆಕ್ಕ ಆಗ್ತದ, ಹಂಪಿ ವಿರೂಪಾಕ್ಷನ ಕಳಸದ ಮ್ಯಾಗ ಕುಂತ ಬೆಳಿಯಕ್ಕಾಗಿ ನೀರು ಕುಡಿತದ ಅಂತ ಹೇಳೋಣ. ಇದಾಗುತ್ತೆ ನೋಡ್ರಿ ಮುಂದೆ. ಜ್ಞಾನಿಗಳ ಆಡಿದ ಮಾತು ಎಂದೂ ಸುಳ್ಳಾಗಂಗಿಲ್ಲ. ಅದಕ್ಕೆ ಒಂದು ಕಾಲಜ್ಞಾನ ಹೇಳ್ಯಾರ, ಬಿದ್ದುವಂತಿರೋ ಮಕ್ಕಳಿರ, ಭೂಮಿ ಎದ್ದೆದ್ದು ಬಡದಿತ್ತು ಮಕ್ಕಳಿರ, ಹತ್ತಕ್ಕಾಗಿ ಹರ್ಕೊಂಡು ತಿನ್ನುವ ದಿನಮಾನಗಳು ಬರ್ತಾವ ಬಲು ಎತ್ತರ, ರೊಕ್ಕದ ಗಡಿಗೆ ಹೊತ್ತೊಯ್ಯುವಾಗ ಬಿಗಿ ಬಿಗಿ ಹತ್ತಿರೋ ಮಕ್ಕಳಿರ ಅಂತ ಹೇಳ್ಯಾರ. ಉಳುವಿ ಚೆನ್ನಬಸವಣ್ಣ ಹೇಳ್ತಾನ, ಉಳುವಿಯ ಚೆನ್ನನು ಕಲಿಯುಗಗಳು ಹುಟ್ಟಿ ಬರುವಾಗ ಜೋಳ ಜೊಟ್ಟೆಲ್ಲ ಹಾರಿ ಹೋಗಿ ಗಟ್ಟಿ ಕಾಳಷ್ಟ ಉಳಿತಾವ ಅಂತ ಹೇಳ್ಯಾರ. ಗದಗಿನ ಶಿವಾನಂದರು, ಹುಬ್ಬಳ್ಳಿ ಸಿದ್ಧಾರೂಢರ ಆಶೀರ್ವಾದದಿಂದ ಕೋವಿಡ್ ಒಳಗೆ ನಿಮಗ ನಮಗ ಏನೂ ಆಗಲಾರ ಜೀವಂತ ಅಂದ್ರೆ ನಾವು ನೀವೆಲ್ಲ ಗಟ್ಟಿ ಕಾಳದೀವಿ. ಹೊಳಿ ಚಪ್ಪಾಳಿ ಇದಕ್ಕರೆ ಗಟ್ಟಿ ಎದಿರಿಲ್ಲ. ನಾನ್ ಕೆಲವು ಹೊಳ್ಳ ಹೋಗಿರ್ತೀನಿ, ಡಬಲ್ ಬಬಲಾಗಿರ್ತಾರ, ಹಂಗ ಹೊಳಿ ಹೊಡಿತಿರ್ತಾರ, ಅವ್ರು ಗೊತ್ತಾಗುದಿಲ್ಲ. ಇಲ್ಲೊಬ್ರಿ ಎಲ್ಲ ನಮ್ಮಂದಿಲ್ಲ. ಏನು ಬೇಡಬೇಕು ಭಗವಂತನ ಹತ್ರ? ಆಯುಷ್ಯ 10 ಹತ್ತಲೇ 100, ನಿದ್ರೆಗೆ ಹೋಗ್ಯಾವ 50, ಪ್ರಾಯಕ್ಕೆ 20, ಪ್ರಾಯದಲ್ಲಿ ಮಾಡಿದ ಗಾಯಕ್ಕೆ 30, ವಯಸ್ಸು 100 ವರ್ಷ. ಮತ್ತೇನ್ ಕೇಳಬೇಕು? ಗದಗಿನ ಶಿವಾನಂದರ ಹತ್ರ
ಗುಟಿ ಮಠದ ಹಿಂದಿನ ಲಿಂಗೈಕ್ಯ ಅದರ ಗದ್ದಿಗೆ ಮುಂದೆ ನಿಂತ ಹುಬ್ಬಳ್ಳಿ ಸಿದ್ದಾರೂಢರು ದೇವಿ ಹತ್ರ ನಿಂತು ನಾವೆಲ್ಲ ಏನ್ ಕೇಳಬೇಕು? ಚಿಕ್ಕಹಂದಿಗೋಳ ಗ್ರಾಮದ ಎಲ್ಲಾ ಜನರ ಕಣ್ಣೀರು ಒರೆಸಪ್ಪ, ಗದಗ ಜಿಲ್ಲೆ ಜನರ ಎಲ್ಲಾ ಕಣ್ಣೀರು ಒರೆಸಪ್ಪ, ಉತ್ತರ ಕರ್ನಾಟಕ ಕನ್ನಡ ನಾಡಿನ ಎಲ್ಲಾ ಜನರ ಕಣ್ಣೀರು ಒರೆಸಪ್ಪ ಭಗವಂತ ಅಂತ ನಾವು ಕೇಳಬೇಕಾಗಿದೆ. ಅದರ ಮೊನ್ನೆ ಗುಲ್ಬರ್ಗ ಜಿಲ್ಲೆ ಗತ್ತರಿಗೆ ಅಂತ ಬರ್ತದ ಭಾಗ್ಯವಂತಿ ದೇವಿ ಹೆಸರು ಕೇಳಿದ ಎಲ್ಲರೂ? ನೀ ತಮ್ಮ ತಾಯಿಯವ್ರಿಗೆ ಕೇಳಬೇಕಾಗ್ತದೆ, ಅವ್ರದೈತಿ ಮುಂದಿನ. ಒಬ್ಬ ತಾಯಿ ಬೇಡ್ಕೊಂಡಾಳ, ಏನ್ ಬೇಡ್ಕೊಂಡಾಳ ಅಂದ್ರ 50 ರೂಪಾಯಿ ನೋಟ್. ಬಸಯ್ಯ ಗುಡ್ಡಿ ಮಠ ಕೇಳ್ರಿ, 50 ರೂಪಾಯಿ ನೋಟಿನ ಮ್ಯಾಗ ಬರ್ದಾಳ ತಾಯಿ. ಮುಂದಿನ ಅಮಾಸಿಗೆ ಬಂದಾಗ 5,000 ರೂಪಾಯಿ ಹಾಕ್ತೀನಿ, ಅದರ ಮುಂದಿನ ಅಮಾಸಿ ಬರೋದ್ರೊಳಗ ತಾಯಿ ಹೆಂಗ ಆಶೀರ್ವಾದ ಮಾಡುವಂತಂದ್ರ ನಮ್ಮ ಅತ್ತಿ ಮಾವ ಸಾಯುವಂಗ ಆಶೀರ್ವಾದ ಮಾಡು. ನಡೆದಾರೆ ಇದು ತಾಯಿ ಹೊಸ ಹೇಳ್ತಾ ಇಲ್ಲ, ಟಿವಿ ಒಳಗೂ ಬಂದದ, ಪತ್ರಿಕೆ ಒಳಗೂ ಬಂದದ. ಇನ್ನೊಬ್ಬ ತಾಯಿ ಹೇಳ್ಕೊಂತಾಳ, ಬಸಮ್ಮ ಅಂತೇಳಿ, ಅಕ್ಕ ಸಾಯಲಿ ಅಕ್ಕನ ಗಂಡನ ಮದುವೆ ಆಗ್ತೀನಿ. ಏನ್ ಕೇಳುದ್ರಿ? ನಡೆದಾರೆ ಹೊಸ ಏನು ಹೇಳ್ತಾ ಇಲ್ಲ. ಬೇಡಬೇಕು ಬೇಡಬೇಕು, ಹೆಂಗ ಬೇಡಬೇಕಂತಂದ್ರ ಹುಬ್ಬಳ್ಳಿ ಸಿದ್ದಾರೂಢರಿಗೆ ಪ್ರತ್ಯಕ್ಷ ಆದ್ರು. ಬಹಳ ಬುದ್ಧಿವಂತ ವ್ಯಕ್ತಿ ಇದ್ದ. ಸಿದ್ದಾರೂಢ ಪ್ರತ್ಯಕ್ಷ ಆಗ್ತಾರ, ಕಾಲಿಗೆ ಬಿದ್ದು ಕೇಳ್ತಾನ, ಸಿದ್ದಾರೂಢ ಏನು ಬೇಕಂದಾಗ ಅಂತಾನ, ಒಂದ್ 5 ವರ ಕೊಡ್ರಿ ಅಪ್ಪ ಅಂತಂದ. ಸಿದ್ದಾರೂಢ ಹೇಳಿದ್ರು, ಒಂದ ವರ ಕೊಡ್ತೀನಿ, ಬೇಕಂದ್ರ ಮನೆಗೆ ಹೋಗಿ ಕೇಳ್ಕೊಂಡು ವಿಚಾರ ಮಾಡ್ಕೊಂಡು ಬಾ ಅಂತಂದ್ರು. ಮನೆಗೆ ಬಂದ, ಮಣಿ ಭಾಗದೊಳಗೆ ಬರೋದ್ರೊಳಗೆ ಹೆಂಡತಿ ಎದುರಿಗೆ ಬರ್ತಾಳ. ಸಿದ್ದಾರೂಢರು ಪ್ರತ್ಯಕ್ಷ ಆಗ್ಯಾರ ಅಂತ ಹೇಳಿದ ತಕ್ಷಣ ಹೆಂಡತಿ ಹೇಳ್ತಾಳ, 8 ವರ್ಷದಿಂದ ಬಂಜೆ ಬಂಜೆ ಅಂತ ಕರೀತಾರ, ಒಂದು ಗಂಡ ಮಗು ಹುಟ್ಟುವಂಗ ಸಿದ್ದಾರೂಢರ ಕಡೆ ಆಶೀರ್ವಾದ ಮಾಡಿಸ್ಕೊಂಡು ಬಾ ಅಂತ ಹೇಳಿ ಒಳಗೆ ಹೋಗೋದ್ರೊಳಗೆ ತಾಯಿ ಎದುರಿಗೆ ಬರ್ತಾಳ. ಇಷ್ಟು ವರ್ಷ ಆತ ಬಡತನದೊಳಗೆ ಬೆಂದ ನೊಂದಿವಿ, ಶ್ರೀಮಂತಿಕೆ ಸಿಗುವಂಗ ಆಶೀರ್ವಾದ ಮಾಡ್ಕೊಂಬ ಅಂತ ತಾಯಿ ಹೇಳಿದ್ರು. 2 ವರ ಆಯ್ತಲ್ಲ. ಒಳಗ ತಂದೆ ಹತ್ರ ಹೋದಾಗ ತಂದೆ ಹೇಳ್ದ, ಸಣ್ಣ ವಯಸ್ಸಿನೊಳಗಿನ ಕಣ್ಣು ಹೋಗ್ಯಾವ, ಕತ್ತಲ ಜಗತ್ತು ನೋಡಿನಿ, ಬೆಳಕಿನ ಜಗತ್ತು ನೋಡ್ತೀನಿ, 2 ಕಣ್ಣು ಬರುವಂಗ ಆಶೀರ್ವಾದ ಮಾಡ್ಕೊಂಡು ಬಾ ಅಂತ ಹೇಳಿ. ಸಿದ್ದಾರೂಢ ಹೇಳಿದ್ದು ಒಂದೇ ವರ, ಮನ್ಯಾಗ ಆದದ್ದು 3 ವರ. ಅಲ್ಲಿಂದ ವಿಚಾರ ಮಾಡ್ಕೊಂಡು ಸಿದ್ದಾರೂಢರ ಪಾದ ಹತ್ರ ಬಂದ. ಸಿದ್ದಾರೂಢ ನಮಸ್ಕಾರ ಮಾಡಿದ್ರ ಕೇಳ್ತೇನೆ ವರ ಅಂದ್ರು. ಒಂದ ಕೇಳ್ತೇನ್ರಿಪ್ಪ ಅಂತ. ಬಹಳ ಬುದ್ಧಿವಂತಿದ್ದವು. ಏನ್ ಕೇಳ್ದ ಅಂದ್ರ, ನನ್ನ ಮಗನನ್ನ ಬಂಗಾರದ ತೊಟ್ಟಿನೊಳಗೆ ಹಾಕಿ ತಗೋದನ್ನ ನಮ್ಮಪ್ಪ ಕಣ್ಣಾರಿ ನೋಡ್ಬೇಕನ್ನವ. ಕಾಕಾಗ ಜಲ್ದಿ ಅರ್ಥ ಆಗತ್ತೆ ನೋಡ್ರಿ, ತಾಯಂದ್ರಿಗೆ ಅರ್ಥ ಅಂತ. ಗಂಡ ಮಗ ಹುಟ್ಟಬೇಕಂದ್ರೆ ಹೆಂಡತಿ ಗಂಡ ಮಗ ಹುಟ್ಟಬೇಕಲ್ಲ. ಬಂಗಾರ ತೊಟ್ಲ ಅಂತಂದ್ರೆ ಶ್ರೀಮಂತಿಗೆ ಬಂದಾಗ ಬಂಗಾರ ತೊಟ್ಲ ಕಟ್ಲಿಕ್ಕೆ ಸಾಧ್ಯ. ಮತ್ತ ಅವ್ರಪ್ಪ ಕಣ್ಣಾರಿ ನೋಡ್ಬೇಕಾದ್ರೆ ತಂದೆ ಕಣ್ಣು ಬಂದಲ್ಲ. ಹಿಂಗ ಕೇಳ್ರಿ, ಕೇಳುದ ಏನ್ ಕೇಳಬೇಡ್ರಿ ಅಂತಂದ್ರ, ಬಾಜು ಹೊಲದಾಗ 100 ಕ್ವಿಂಟಲ್ ಕಡ್ಲಿ ಹಾಕ್ತಾರ, ಮುಂಜಾನೆ ಅವ್ರ ಮನೆ ಮುಂದೆ ನಿಂಬಿಕಾಯಿ ಒಗಿದಾಗಬಾರ್ದು. ಬಾಜು ಮನಿ ಅನ್ಕೊಂಬ್ರ ಮಿಲಿಟರಿ ಹೋದ, ಡಾಕ್ಟರ್ ಅದ, PSI ಅದ, ಪೊಲೀಸ್ ಅದ, ಮುಂಜಾನೆ ನಿಂಬಿಕಾಯಿ ಒಗಿದಾಗ ಆಗಬಾರ್ದು. ಮತ್ತ ನಮ್ಮ ಮನೆ ಹೆಂಗೈತಿ ಗುರುಗಳ, ಯಾರೋ ಕೈ ಸುದ ನಿಂಬಿಕಾಯಿ ಹಿಡ್ಕೊಂಡು ಹೊಂಟಿದ್ರ, ಮನೆ ಮುಂದೆ ಏನೋ ಕೈ ಜಾರಿ ಬಿದ್ರು ಸಹಿತ ಮುಂಜಾನೆ ತಾಯಂದ್ರ ನೋಡ್ರೆ ಮುಗದ ಹೋಯ್ತು, ಏನಾಗುವುದಿಲ್ಲ. ಯಾವ ನಿಂಬೆಕಾಯಿ ಪ್ರಸಾದ ಏನು ಮಾಡೋದಿಲ್ಲ. ಚಾಲ್ತಾ ಬೋಲ್ತಾ ದಂಧಾ ಕರಿತಾ ಕಾತಾ ಜೀವಿತ ಸುಖಿ ಹೋತ ನಾನಾ ಉಪಭೋಗ ಹೋಗಿತ ನಾಮ ಹೆಸರುನೈ ಅಂತ ಹೇಳ್ತದ. ಕುಂತಾಗ ನಿಂತಾಗ ನಡೆಯುವಾಗ ಕೆಲಸ ಮಾಡುವಾಗ, ತಾಯಿನ ಅಡಿಗೆ ಮಾಡುವಾಗ, ರೈತರೆಲ್ಲ ಹೊತ್ತಾಗ ಹೊಡಿಯುವಾಗ ಓಂ ನಮಃ ಶಿವಾಯ ಅನ್ರಿ, ಸಿದ್ದಾರೂಢ ಅನ್ರಿ, ಬಸವ ಅನ್ರಿ, ಶಿವಾನಂದ ಕೋರ್ ಅನ್ರಿ, ಕರಗದ ಮಡಿವಳಪ್ಪ ಅನ್ರಿ, ಯಾರ ಹೆಸರಲ್ಲೇ ಕರಿತೀರಿ ಗೊತ್ತಿಲ್ಲ, ನಾಮಸ್ಮರಣೆ ಮಾಡ್ರಿ. ಈ ಜಗತ್ತಿನೊಳಗೆ ಯಾವ ಲಿಂಬೆಕಾಯಿ ಪ್ರಸಾದ ನಿಮ್ಮ ಕಾಲ್ದೊಳಗೆ ಸಹಿತ ಬರಕ್ ಸಾಧ್ಯ ಇಲ್ಲ. ನಿಜವಾದ ಭಕ್ತಿ ಮಾಡ್ರಿ. ಸಿದ್ದಾರೂಢ ಹೇಳ್ತಾರ, ಅವನ ನಂಬಿ ಬಂದ ಮೇಲೆ ಅವನಂತ ಆಗದಿದ್ದರೆ ಭುವನಕ್ಕೆ ಬಂದು ಫಲವೇನು ಅಂತ ಹೇಳ್ತಾರ ಅವ್ರು. ನಂಬಿ ಬಂದೀವಿ, ಸತ್ಯತನದಿಂದ ನಡಿಬೇಕು ಅಂತ ಗಟ್ಟಿ ಇದ್ರೆ ದೇವರು ಭೇಟಿ ಆಗ್ತಾನ, ಇಲ್ಲಂದ್ರೆ ಹೆಂಗ್ ಭೇಟಿ ಆಗ್ಲಿಕ್ಕೆ ಸಾಧ್ಯ ಅದ್ರಿ? ಇಲ್ಲಿ ಬಹಳ ಮಂದಿ ಸೌಂಡ್ ಮಾಡಕತ್ತೀರಿ. ಸಂಪೂರ್ಣ ಕರ್ನಾಟಕಗಳು ಸಾರಾಯಿ ಬಂದಾಗಲಿ ಅನ್ನೋರ್ ಕೈ ಎತ್ತರ ಮ್ಯಾಗ ತಾಯಂದ್ರ ಬೇಡ, ನೀವು ಎತ್ತೀರಿ 100 ವಿಶ್ವಾಸ. ನಿಮ್ಮದು ಯಾಕೋ ಕೈ ಎತ್ತಲ್ಲ, ಯಾಕ ಎಲ್ಲ ಡೌಟ್ ಮಂದಿ ಇದ್ರ ಊರಾಗಂತ, ನಮ್ಮದು ಪೂರ ಅಲ್ಲಿ ಜರ ಡೌಟ್ ಇರ್ಲಿ. ಹಾ, ಬದಲಾವಣೆ ಆಗ್ತದೆ.
ಏನು ಮಾಡೋದು? ಮನೆ ಒಂದ್ ಕಡೆ ಕಾರ್ಯಕ್ರಮಕ್ಕೆ ಹೋಗಿದ್ದು ಕೇಳಿದ ಕೂಡ ನಾನು ಎರಡು ಕೈ ಎತ್ತಿದ, ಅವನ ಡಬಲ್ ಇದ್ದ ಒಳಗೆ ಎರಡು ಕೈ ಎತ್ತಾನೆ. ಏನು ಮಾಡೋದು? ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂತ ಹೇಳಕತ್ತೀವಿ. ಯಾಕೆ ಈ ಮಾತು ಹೇಳಕತ್ತೀನಿ ಅಂದ್ರ 9 ತಿಂಗಳ ತಾಯಿ ಗರ್ಭದೊಳಗೆ ಇಟ್ಕೊಂಡು ಮಗುವನ್ನೇ ಹೆತ್ತಾಳ. 12-13 ವರ್ಷ 25 ವರ್ಷದ ಮಗ ಸೆರೆ ಕುಡಿದು ತಾಯಿ ಮುಂದೆ ಎಷ್ಟೋ ಮಕ್ಕಳು ಜೀವ ಬಿಡಾಕತ್ಯಾರ. ಇದು ಧರ್ಮದ ಒಂದು ಕೆಲಸ ಆಗ್ತದ. ನಾ ಬಹಳ ಕಡೆ ಕಾರ್ಯಕ್ರಮಕ್ಕೆ ಹೋದಾಗ ಹೇಳ್ತಿರ್ತೀನಿ, ಸಂಪೂರ್ಣವಾಗಿ ಏನು ಬಂದಾಗಬೇಕು, ಇದು ಸಾರಾಯಿ ಬಂದಾಗಬೇಕು, ದುಶ್ಚಟ ಬಂದಾಗಬೇಕು, ಅವಾಗ ಭವ್ಯ ಭಾರತ ಕಟ್ಲಿಕ್ಕೆ ಸಾಧ್ಯದ. ಏನು ಮಾಡೋದು? ತಂದೆ ತಾಯಿ ದುಡಿದ ಕಷ್ಟಪಟ್ಟು ಭವಿಷ್ಯ ಕೊಟ್ಟಾರ, ಅದ್ರ ದುಶ್ಚಟಕ್ಕ ಮಾರು ಹೋಗಿ 20-25 ವರ್ಷಗಳ ಹುಡುಗರು ಸಾಯ್ಲಿಕ್ಕೆ ಅಷ್ಟು ಹುಡುಗರು. ಏನು ಮಾಡಬೇಕ್ರಿ? ಬದಲಾವಣೆ ಹೆಂಗಾಗಬೇಕು? ಆವಿಷ್ಯ ಹೊಂಟದ ವ್ಯರ್ಥ ಆಗಿ. ಇಲ್ಲೇ ನಿಮ್ಮ ಕಲಬುರಗಿ ಶರಣಬಸಪ್ಪ ಅಂತ ಹೇಳಿ ಬಹಳ ದೊಡ್ಡ ಜ್ಞಾನಿಗಳು, ಮಠದ ತೋಟದೊಳಗೆ ಹೂ ಹರಿತಾ ಇದ್ರು. ಒಬ್ಬ ಭಕ್ತ ಓಡಿ ಬಂದ, ಯಪ್ಪ ನನ್ನ ಮಗನ ಮದುವೆ ಐತ್ರಿ, ಒಂದು 50,000 ರೂಪಾಯಿ ಕೊಡ್ರಿ ಅಂತಂದ. ಅವಾಗ ಶರಣಬಸಪ್ಪ ಅವ್ರಂತಾರ, ನಾ ಮಠಾಧೀಶ ಇದೀನಪ್ಪ, ಸ್ವಾಮೀಜಿ ಇದೀನಿ, ನನ್ನ ಹತ್ರ ಇಲ್ಲಿದ ಹಣ ಅಂತ ಹೇಳಿದ್ರು. ಅವಾಗ ಅವ ಕೇಳಿಲ್ಲ, ಯಪ್ಪ ಮಗನ ಮದುವೆ ಐತ್ರಿ, ನಿನ್ನಾಗ ವಿಶ್ವಾಸ ಇಟ್ಕೊಂಡು ಬಂದಿನಿ, ರೊಕ್ಕ ಕೊಡಬೇಕ್ರಿ ಅಂತ ಹಠ ಹಿಡಿದ್ರೊಳಗ ಅಲ್ಲೇ ತೋಟದೊಳಗಿನ ನಾಗರಾವ್ ಹೊರಗೆ ಬರ್ತದ. ಅವಾಗ ಶರಣಬಸಪ್ಪನವ್ರು ಅಂತಾರ, ಆ ನಾಗರಾವ್ ಹಿಡ್ಕೋರು ನಿಮ್ಗೆ ಚಲೋ ಆಗ್ತದ ಅಂತಂದಾಗ ಭಕ್ತ ಅಂದ, ಶರಣಬಸಪ್ಪನವ್ರ ರೊಕ್ಕ ಕೊಡಂಗಾದ್ರೆ ಕೊಡ್ರಿ, ನಾಗರಾವ್ ಬ್ರಿಟಿಷ್ ನಮ್ಗೆ ಕೊಲ್ಬೇಕಂತ ಮಾಡಿದ್ರಿ ಅಂತಂದ. ಇಲ್ಲೋ ನಿಮ್ಗೆ ಚಲೋ ಆಗ್ತದ ಇಲ್ಲಿ ಅಂತ 5-6 ಸಾರಿ ಹೇಳಿದ್ರು. ಅಲ್ಲೇ ಒಂದು ಹುತ್ತಿ ಮುಖ ಮುಂದೆ ಮಾಡಿ ನಾಗರಾವ್ 70% ಒಳಗೆ ಹೋಯ್ತು, 30% ಬಾಳಷ್ಟು ಹೊರಗುಳಿತು. ಈಗಲೇ ಮುಟ್ಟು ಚಲೋ ಆಗ್ತದ ಅಂದಾಗ ಅವ್ನ ತಲೆಯಾಗ ಬಂತು, ಭಕ್ತನ ತಲೆಯಾಗ ಒಳಗೆ ಹೋಗ್ಯಾನ. ಮುಟ್ಟು ಬಿಡದ ವಾಪಸ್ ಬರೋದ್ರ ಓಡಿ ಹೋಗ್ಲಿಕ್ಕೆ ಬರ್ತದ ಅಂತೇಳಿ ಅದರಿ ಹಾಕುವಂತ ಮುಟ್ಟಿದ 30% ಬಾಲ್ ಬಂಗಾರ ಆಗಿ ಅವನ ಕೈಯಾಗ ಬರ್ತದ. ಬಂಗಾರ ಕೈಯಾಗಿ ಹಿಡ್ಕೊಂಡ ಶರಣಬಸಪ್ಪನವ್ರ ಕಡೆ ನೋಡ್ದ, ಯಪ್ಪ ಮುಖ ಮುಂದೆ ಮಾಡಿ ಒಳಗೆ ಹೋಗಿರ್ತಲ್ಲ, ಒಂದಿಷ್ಟು ಬಾ ಅಂತ ಕೇಳಲ್ಲ ಅಂತ ಹೋಗಿದ್ದು ಹೋಗಂತ ಹೇಳಿ. ಅತಿಥಿಯಾಗಿ ಬಂದೇವಿ, ಅತಿಥಿಯಾಗಿರ್ಬೇಕು, ಅತಿಥಿಯಾಗಿ ಹೋಗಬೇಕು. ಬಹಳ ಜನ ಕೋವಿಡ್ ಬಹಳ ದೊಡ್ಡ ಅಧಿಕಾರ ಐತಿ, ಬಹಳ ದೊಡ್ಡ ರಾಜಕಾರಣಿ ಅದೀನಿ, 10 ಫ್ಯಾಕ್ಟರಿ ಕಟ್ಟೀನಿ, 1000 ಎಕರೆ ಭೂಮಿ ಐತಿ, ಕೋಟಿ ಕೋಟಿ ರೊಕ್ಕ ಮಾಡಿಟ್ಟೇನಂದ್ರು ಕೋವಿಡ್ ಬಿಟ್ಟಿಲ್ಲ. ಕೆಲವೊಂದು ರಾಜಕಾರಣಿಗಳು ದೆಹಲಿ ಒಳಗೆ ಸತ್ರ ಹೆಣ ಸಹಿತ ಕರ್ನಾಟಕಕ್ಕೆ ಬರಲಿಲ್ಲ. ಟಿವಿ ಒಳಗೆ ತಾವೆಲ್ಲ ನೋಡಿರಿ. ಒಬ್ಬ ರಾಜಕಾರಣಿ ಹೆಸರು ಬೇಡಪ್ಪ, ದೆಹಲಿ ಒಳಗೆ ಹೆಣ ಮಣ್ಣಿನೊಳಗೆ ಹಾಕೋದ್ರೊಳಗ ಒಂದಿಷ್ಟು ಕಟ್ಟಿಗೆ ದಾರ ಬಿಚ್ಕೊಂಡ್ರೆ ಕಟ್ಟಿಗೆಲೆ ತಿವುದ, ಹೆಂಡತಿ ಮಕ್ಕಳು ಮುಟ್ಟಿಲ್ಲ, ಹೆಂಡತಿ ಮಕ್ಕಳು ಮುಟ್ಟಿಲ್ಲ. ನಿಮ್ಗೆಲ್ಲ ಗೊತ್ತದ ಏನು ಒಯ್ದದ, ಏನು ಬರ್ತದ? ನಮ್ ಕೂಡ ಯಾವುದು ಬರ್ತದೆ? ಅತಿಥಿಯಾಗಿ ಬಂದಿವಿ, ಅತಿಥಿಯಾಗಿ ಬರಬೇಕು, ಅತಿಥಿಯಾಗಿ ಹೋಗ್ಬೇಕು. ಈಗ ಪಾಪ ಒಬ್ಬ ಹಿರಿಯರ ಅದೇರಿಪ್ಪ, ಬಹಳ ದೊಡ್ಡ ಮನೆ ಕಟ್ಟಿವಿ. ಇಂಚಿಗೇರಿ ಮಠದ ಗುರುಗಳು ಬಂದಾರ, ಶ್ರೀಶೈಲ ಅಂಗಡಿ ಸುಬೇದಾರ ಬಂದಾರ, ಮನೆ ಪೂಜೆ ಕರ್ಕೊಂಡು ಹೋಗ್ತೀರಿ. ಚಿಕ್ಕಂದಿಗಳಂದಾಗ ಬಹಳ ದೊಡ್ಡ ಮನೆ ಕಟ್ಟಿವಿ. ನಾವೇನಂತೀವಿ? ಬಹಳ ದೊಡ್ಡ ಮನೆ ಕಟ್ಟಿಪ್ಪ, ಬಹಳ ಚಂದ ನಾವ್ ಅಂತೀವಿ. ನೀವೇನಂತೀರಿ? ಯಪ್ಪ ನಮ್ಮದೇನೈತಿ, ಎಲ್ಲ ನಿಮ್ಮ ಆಶೀರ್ವಾದ, ಇದೆಲ್ಲ ನಿಮ್ಮದಂತೀವಿ. ಮತ್ತ ಹಂಗಂದಿರಿ ಬಾ ಅಂತೇಳಿ ತುಂಬಾ ಪೆನ್ ಪೇಪರ್ ಸಹಿ ಮಾಡಿದ್ರೆ ಕರ್ಸಿರೇನು? ಮತ್ತೆ ನಾ ಬಹಳ ಪುರಾಣ ಪುಸ್ತಕದಾಗ ಹೇಳಂಗಿಲ್ಲ, ಸ್ವಲ್ಪ ಪ್ರಾಕ್ಟಿಕಲ್ ಹೇಳ್ತಿರ್ತೀನಿ. ಅಪ್ಪಗಳ ಕಾರ್ ಅಲ್ಲೇ ಹಚ್ಚು, ಆ ಕಡೆ ಹಚ್ಚದಂತೆ ಅಂತೀರಿ. ಹಾ, ಬಹಳ ಹೋಗ್ಯಾವ ವಿಷ್. ಎಷ್ಟು ಹೋಗ್ಯಾವಂದ್ರ ಈ ಮೂಗಿನಿಂದ ಒಂದು ದಿನಕ್ಕೆ 21,600 ಶ್ವಾಸ ಹೋಗ್ತದ. ಶ್ವಾಸೋಶ್ವಾಸಿ ನಿಮಿಷಿ ವಾರಿಕೇರಿ ಪಂಡರಿ ಅಂತ ಹೇಳದ. ಕುಂತ ನಿಂತಾಗ ವಿಠಲ ಅನ್ರಿ, ಮಾಧವ ಅನ್ರಿ, ಬಸವ ಅನ್ರಿ, ಓಂ ನಮಃ ಶಿವಾಯ ಅನ್ರಿ. ವ್ಯರ್ಥ ಮಾಡ್ಕೋಬೇಡ್ರಿ. ಇದೇನು ಧರ್ಮ, ಜಾತಿ, ಪಂಥ, ದೊಡ್ಡವ ಸಣ್ಣವ ಯಾವುದು ಸಂಬಂಧ ಇಲ್ಲ. ಆಧ್ಯಾತ್ಮಿಕ ಜಾತಿ ಸಂಬಂಧ ಇಲ್ಲ, ಧರ್ಮ ಸಂಬಂಧ ಇಲ್ಲ, ಯಾವುದೇ ಪ್ರಾದೇಶಿಕತೆ ಸಂಬಂಧ ಇಲ್ಲ. ಸಾಮಾನ್ಯ ವ್ಯಕ್ತಿ ಸಹಿತ ಜ್ಞಾನಿಯಾಗಿ ಹೋಗ್ಯಾನ. ಗುರುವಿನ ಕೃಪಾ ಕಟಾಕ್ಷ ಮಾತ್ರ ಬೇಕು ಅಂತ ಹೇಳ್ತಾರೆ. ಒಂದಿಷ್ಟು ತ್ಯಾಗ ಬೇಕು. ನೀವು ಅಧ್ಯಾತ್ಮ ಮಾಡ್ಬೇಕಾದ್ರೆ ಏನು ಕೊಡ್ಬೇಕಾಗಿಲ್ಲ, ಏನು ಒಯ್ಬೇಕಾಗಿಲ್ಲ, ಬದಲಾವಣೆ ಅದ, ಆದ್ರೆ ಒಂದಿಷ್ಟು ಕಾಯ್ಕೋಬೇಕು. ಇವತ್ತು ನೀವೆಲ್ಲ ಮೊಬೈಲ್ ಯುಗ ಅದ. ಇದೆಲ್ಲ
ಮೊಬೈಲ್ ಇಲ್ಲದ್ರೆ ಜಗತ್ತು ನಡೆಯುವುದಿಲ್ಲ. ಹೊಟ್ಟೆಯ ಕೂಸು ಹಿಡ್ಕೊಂಡು ಮುಪ್ಪಾವಸ್ಥೆ ಮುದುಕಿನ ತನಕ ಮೊಬೈಲ್ ಒಳಗಾದ. ಇವತ್ತು ನಾನೊಂದು ಹಾಸನದಲ್ಲಿ ಅರಸೀಕೆರೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ನಮ್ಮ ಭಕ್ತ ಸೋಮ ಅಂತ ಹೇಳಿ ಅವ ಏನು ಮಾತಾಡಿದ್ರು ಮೊಬೈಲ್ ಭಾಷೆ ಒಳಗ ಮಾತಾಡ್ತಾ ಇದ್ದ. ಬಹಳ ದೊಡ್ಡ ಕಾರ್ಯಕ್ರಮ ಮುಕ್ತಾಯ ಆಯ್ತು. ಯಪ್ಪ ಮನೆಗೆ ಹೋಗ್ರಿ ಅಂದ. ನಡಿಪ ಅಂತಂದೆ. ಬಹಳ ದೊಡ್ಡ ಮನೆ ಮುಂದೆ 2 ಸಣ್ಣ ಮಕ್ಕಳು ಆಡ್ತಾ ಇದ್ದು. ಸೋಮ ಇವ್ ಯಾರ ಮಕ್ಕಳು ಅಂದೆ. ಅವ ಮೊಬೈಲ್ ಭಾಷೆ ಒಳಗೆ ಹೆಂಗ್ ಹೇಳದಂದ್ರ ಸೋಮ ಇವ್ ಯಾರ ಮಕ್ಕಳು ಅಂತ ತಕ್ಷಣ ಹೇಳ್ದ, ಯಪ್ಪ ನನ್ನ ಮಕ್ಕಳು ಅಂದ. ಏನಿಟ್ಟು ಹೆಸರಂದಾಗ ಅವ್ ಹೇಳ್ದ, ಒಂದು ಏರ್ಟೆಲ್ ಕುಮಾರ್ ಇಟ್ಟಿದ್ರೆ ಒಂದು ಜಿಯೋ ಜಗನ್ನಾಥ್ ಇಟ್ಟಿದ್ರೆ. ನನಗೇನು ಅನಿಸ್ಲಿಲ್ರಿ, ಏನು ಹೇಳಾಕತ್ತಾನಂತ ಒಳಗೆ ಹೋಗಿ ಸೋಫಾ ಸೆಟ್ ಮ್ಯಾಗ ಕುಂತೆ. ಒಬ್ಬ ದಪ್ಪ ಹೆಣ್ಮಗಳ ಚಹಾ ತಗೊಂಡು ಆ ಕಡೆ ಬಂದ್ರು. ಸೋಮ ಈ ಹೆಣ್ಮಗಳು ಯಾರು ಅಂದೆ. ಯಪ್ಪ ಆಕಿನಾರಿ ನನ್ನ ಹೆಂಡತಿ ಓಲ್ಡ್ ನೋಕಿಯಾ ಸಟ್ ಅಂತ. ಅವಾಗ ಸೋಷ ಚಲೋ ಆಗ್ತದೆ ಬಸವರ. ಅಷ್ಟೊಳಗೆ ಒಂದು ವಯಸ್ಸಾದ ಮುದುಕಿ ಕೋರ್ ಹಿಡ್ಕೊಂಡು ಕಾರ್ ಹಿಡ್ಕೊಂಡು ಬರ್ತಾ ಇತ್ತು. ಪಾಪ ಈ ಅಜ್ಜಿ ಯಾರು ಅಂತಂದೆ. ಯಪ್ಪ ಆಕಿನಾರಿ ನನ್ನ ತಾಯಿ ಹೆಣ್ಮಕ್ಸ್ ಎಂದವ. ಅವಾಗ ಬಂದು ಬಾಜು ಕುಂತ. ಸೋಮ ಈ ಅಜ್ಜ ಯಾರು ಅಂತಂದೆ. ಯಪ್ಪ ಅವನರಿ ನಮ್ಮಪ್ಪ ಎಸ್ಕಡಿ ಬೋತ್ರಿ ಎಂದವ. ನನಗನ್ಸಿತ್ತು ಮೊಬೈಲ್ ಅಂಗಡಿ ಒಳಗೆ ಬಂದೀನಿ, ಎದ್ದು ಹೋಗ್ಬೇಕನ್ನೋದ್ರೊಳಗೆ ಮ್ಯಾಗ ಒಂದು ಭಾವಚಿತ್ರ ಫೋಟೋ ಹಾಕಿದ್ರು, ಕುಂಕುಮ ಹಚ್ಚಿ ಮಾಲೆ ಹಾಕಿದ್ರು. ಇದನ್ನೊಂದು ಕೇಳಿದ್ರು ಅಂತಂದೆ. ಸೋಮ ಈ ಫೋಟೋದಾಗಿರ್ತಕ್ಕಂಥ ಅಜ್ಜ ಯಾರು ಅಂತಂದ್ರೆ. ಯಪ್ಪ ಅವನರಿ ನಮ್ಮ ಅಪ್ಪನಪ್ಪ ಓಲ್ಡ್ BSNL ಲ್ಯಾಂಡ್ಲೈನ್ ರೀ ಎಂದವ. ಮೊಬೈಲ್ ಭಾಷೆಯೊಳಗ, ಮೊಬೈಲ್ ಸಂಸ್ಕೃತಿ ಒಳಗ, ಪಾಶ್ಚಿಮಾತ್ಯ ಸಂಸ್ಕೃತಿ ಒಳಗ ನಮ್ಮ ತನವನ್ನ ನಾವು ಮರ್ತೀವಿ. ಆದ್ರೆ ನಿಜವಾಗ್ಲೂ ಗದಗ ಜಿಲ್ಲೆಯ ಕರ್ನಾಟಕದೊಳಗ ಅಧ್ಯಾತ್ಮ ಸಂಸ್ಕಾರ ಎಲ್ಲಿದೆ ಅಂತಂದ್ರೆ ಚಿಕ್ಕಂದಿಗಳ ಗ್ರಾಮಗಳು. ನಿಜವಾಗ್ಲೂ ಇಷ್ಟು ಸಮಯ ಆದ್ರೂ ಒಬ್ಬ ಮಹಾತ್ಮರ ಪುರಾಣ ಕೇಳಕ್ ನೀವೆಲ್ಲ ಗಟ್ಟಿ ಹಾಕಿ ಕುಂತೀರಲ್ಲ, ಇದ ನಿಜವಾದ ಅಧ್ಯಾತ್ಮ, ನಿಜವಾದ ಸಂಸ್ಕಾರ. ಇಲ್ಲ ಟೈಮ್ ಆಗ್ತಂದ್ರೆ ಗಡಿ ಬಿಡ್ಲೆ ಮತ್ತಂದ್ರಿ ಎಷ್ಟು ಹಾಕೊಂಡು ಆಗಿರ್ಬೋದು. ಜಯ ಜಗತ್ ಮುಸುನ್. ಕೊನೆ ಒಂದು ಮಾತೇ ನನ್ನ ಮಾತು ಮುಗಿಸ್ತೀನಿ. ಒಕ್ಕಟ್ಟಿನೊಳಗ ಬಲ ಅದ. ಎಂದೂ ಕೂಡ ಒಬ್ಬ ಶರಣರು ಹೇಳ್ಯಾರ ಒಂದು ಕಡೆ, ಯಾವ ಗುರು ದೇವರು ಮಠ ಮಂದಿರ ಮಸೀದಿ ಚರ್ಚ್ ಹೋಗೋಕ್ಕಿಂತ ಮುಂಚಿತವಾಗಿ ನಿಮಗೆ ದೇವ್ರು ಯಾರಂದ್ರೆ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿ ಮೊದಲ ದೇವ್ರು. ಅವ್ರ ಸೇವಾ ಮಾಡ್ರಿ, ಅವರ ದೇವ್ರ. ಅದ್ರ ಒಳಗೆ ಜಗತ್ತದ. ಆಮೇಲೆ ಗುರುಗಳು ದೇವರು ಮಠ ಮಂದಿರ ಎರಡನೇದಾಗಿದ್ದೇ ಇರ್ತದ. ಆದ್ರೆ ಇದಕ್ಕೆ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿ ಮೊದಲ ದೇವ್ರು. ಅದನ್ನ ನಾವು ತಿಳ್ಕೋಬೇಕು. ಇಲ್ಲಿ ಹಾರಾಡ್ಲಿಕ್ಕತ್ತದ ನೊಣದ ತಲೆ ಒಳಗೆ ವಿಷ ಅದ. ನೊಣ ತಿಂದು ಹಲ್ಲಿ ಬದುಕ್ತದ, ಹಲ್ಲಿ ಒಳಗೆ ವಿಷ ಅದ. ಹಲ್ಲಿ ತಿಂದು ಕಪ್ಪಿ ಬದುಕ್ತದ, ಕಪ್ಪಿ ಒಳಗೆ ವಿಷ ಅದ. ಕಪ್ಪಿ ತಿಂದು ಹಾವು ಬದುಕ್ತದ, ಹಾವಿನೊಳಗೆ ವಿಷ ಅದ. ಹಾವು ತಿಂದು ಕೋಳಿ ಬದುಕ್ತದ. ಹಂಗಂದ್ರೆ ಕೋಳಿ ಮೈ ತುಂಬ ವಿಷ ಆಗ್ತದ. ಕೋಳಿ ತಿಂದು ಅಜ್ಜ ನಾ ಕೈ ಮಾಡ್ಕೊಳ್ತೇನೆ. ಅಜ್ಜ ನಾ ಹೇಳಿದ ಆ ಕೋಳಿ ಅಲ್ಲ, ಇದ್ರ ಒಳಗೊಂದು ಕೋಳಿ ಹೋಗ್ತದ. ನಾನು ನಂದು ನನಗಾಗಿ ನಾನು ಶ್ರೇಷ್ಠ, ನಾ ಇಲ್ಲದೆ ಇದ್ದ ನಡೆಯೋಲ್ಲ, ಇದೆಲ್ಲ ನನ್ನಿಂದ ಒಳಗ್ ಕೋಳಿ ಹೋಗ್ತದ. ಈ ಕೋಳಿ ಹೊರಗೆ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕಂದ್ರ ಗೊಟ್ಟೆ ಮಠದಾಗ ಕಣ್ಣು ಮುಚ್ಚ ಅಪ್ಪೋರ್ ಪಾದ ಹಿಡಿದ ಓಂ ನಮಃ ಶಿವಾಯ ಅಂದ್ರೆ ಎಲ್ಲ ಹೊರಗೆ ಹೋಗ್ತದೆ ಅನ್ಬೇಕಲ್ಲ. ಅದಕ್ಕೆ ಶರೀಫ್ ಹೇಳ್ಯಾನ, ಹುಟ್ಟಿದ್ದು ಹೊಲಿಮನಿ ಬಿಟ್ಬಿಟ್ಟು ಕಾಯಿ ಮನಿ, ಎಷ್ಟಿದ್ದಾರೆ ಏನಿದು ಖಾಲಿ ಮನಿ, ವಸ್ತಿ ಇರುವ ಮನಿ ಗಸ್ತಿ ತಿರುಗುವ ಮನಿ, ಶಿಸ್ತಿಲಿರೋ ಶಿವನ ಮನಿ ಅದ. ಇದನ್ನು ಶವದ ಮನಿ ಮಾಡ್ಕೊಳ್ಳೋದು ಬೇಡ. ಇದನ್ನು ಶಿವದ ಮನಿ ಮಾಡ್ಕೊಳ್ಬೇಕಂದ್ರೆ ಗಟ್ಟಿಯಾಗಿರ್ತಕ್ಕಂಥ ಅಧ್ಯಾತ್ಮವನ್ನು ಮಾಡಬೇಕು, ನಾಮಸ್ಮರಣೆ ಮಾಡಬೇಕು. ಬಹಳ ಜನ ತಾಯಿಂದರು ಸೇರಿ ಒಂದು ಮಾತು ನನ್ನ ಮಾತು ಮುಗಿಸ್ತೇನೆ. ಚಿಕ್ಕ ಹಂದಿಗಳ ಗ್ರಾಮದೊಳಗ ಇಂಥ ಒಂದು ಹಳ್ಳಿ ಒಳಗೆ ಬಿಡು ಅಕ್ಕ ತಂಗಿಯನ್ನ ಒಂದೇ ಮನಿ ಅಣ್ಣ ತಮ್ಮಗ್ ಮದುವೆ ಮಾಡಿ ಕೊಟ್ಟಿದ್ರು. ಅತ್ತಿ ಬಹಳ ಗಟ್ಟಿ ಮುಟ್ಟಿದಳು, ಕಾಟದ ಮ್ಯಾಗ ಕುಂತಿದಳು. ಇಬ್ರು ಸೊಸೆ ಅಂದ್ರೆ ಚಾಪಿ ಮ್ಯಾಗ ಕುಂತ ಅತ್ತಿ ಕಾಲು ಒತ್ತ ಇದ್ರು. ಅತ್ತಿ ತಲೆಯಾಗ ಒಂದು ವಿಚಾರ ಬರ್ತದ, ಹೊಸದಾಗಿ ಬಂದಾರ ಕಾಲು ಒತ್ತಾಕತ್ತಾರ, ಪರೀಕ್ಷೆ ಮಾಡೋಣಂತ ಅತ್ತಿ ತಲೆಯಾಗ ವಿಚಾರ ಬರ್ತದ. ಅತ್ತೆಂತಾಳ, ನೀವು ಕಾಟದ ಮ್ಯಾಗ ಕುಂತ, ನಾ ಕಾಟದ ಮ್ಯಾಗ ಕುಂತೀನಿ, ಇಬ್ರು ಚಾಪಿ ಮ್ಯಾಗ ಕುಂತ ಕಾಲು ಒತ್ತಾಕತ್ತೀರಿ. ಒಂದ್ ವೇಳೆ ನಾನಾ ಚಾಪಿ ಮ್ಯಾಗ ಕುಂತ ಇಬ್ರು ಏನ್ ಮಾಡ್ತೀರಿ ಅಂತ ಕೇಳಿದ್ರು. ಇಬ್ರು ಸೊಸೆಯಂದ್ರ ಅಂತಾರ, ಏನಿಲ್ರಿ ಅತ್ತಿಯವರ, ನಿಮ್ ಸರಿ ಸಮ ಕುಂಡ್ರು ತಾಕತ್ತ ನಮ್ಮದಲ್ಲ, ನೀವು ಚಾಪಿ ಮ್ಯಾಗ ಕುಂತ್ರ ನಾವು ನೆಲದ ಮ್ಯಾಗ ಕುಂಡಿರ್ತೀವಿ ಅಂದ್ರು. ಒಂದ್ ವೇಳೆ ನಾನಾ ನೆಲದ ಮ್ಯಾಗ ಕುಂತ್ರ ನೀವು ಇಬ್ರು ಏನ್ ಮಾಡ್ತೀರಿ ಅಂತಂದಿರ ಅತ್ತಿ, ಏನಿಲ್ರಿ ಅತ್ತಿಯವರ, ನೀವು ನೆಲದ ಮ್ಯಾಗ ಕುಂತ್ರ ನೆಲದಾಗ ಎರಡು ತಗ್ಗಿನ ಹಾಕೊಂಡಿರ್ತೀವಿ ಅಂದ್ರು.
ಅವಾಗ ಬಿಡ್ಬೇಕಾಗಿತ್ತು ಅತ್ತಿ. ಒಂದ್ ವೇಳೆ ನಾನಾ ತಗಿನ ಕುಂತ್ರ ನೀವು ಇಬ್ರು ಏನ್ ಮಾಡ್ತೀರಿ ಅಂತ ಕೇಳಿದ್ರ ಅತ್ತಿ ಸೊಸೆ ಅಂದ್ರೆ ಸಿಟ್ಟು 0ದಿಂದ 100ಕ್ಕೆ ಬಂದಿತ್ತದು. ಏನಿದ್ರಿ ಅತ್ತಿಯವ್ರು ಬಹಳ ಚಲೋ ಆತ್ರಿ, ನೀವು ತಗಿನ ಕುಂದ್ರೆ ಮ್ಯಾಗ ಮಣ್ಣ ಮುಚ್ಚಿ ಚಾಪಿ ಹಾಸಿ ಕಾಟೇಟೆ ಕಾಟದ ಮ್ಯಾಗ ನಾವ್ ಇಬ್ರು ಮಾತಾಡ್ಕೊತ ಆರಾಮ್ ಕೂಡ್ತೀವಿ ಅಂದ್ರು. ಬಹಳ ಭಾರ ಹಾಕುವಂಗಿಲ್ಲ, ಬಹಳ ಒತ್ತಾಯ ಮಾಡುವಂಗಿಲ್ಲ, ರಿಲೇ ಹಾಕಿದಂಗಿಲ್ಲ. ಇನ್ನು ನಮ್ಮ ಮನೆಗೆ ಸೊಸೆಯಾಗಿ ಬಂದಿರತಕ್ಕಂತ ಹೆಣ್ಮಗಳು ನಾಳೆ ಅತಿ ಸ್ಥಾನ ಬರ್ತದ, ಹಿಂಗಾರಿಲೇ ತಿರುಗಿರ್ತದ. ನಮ್ಮ ಮನೆಗೆ ಬಂದಿರತಕ್ಕಂತ ಸೊಸೆಯನ್ನ ಮಗಳಾಗಿ ನಾವು ನೋಡಿದ್ರ, ನಮ್ಮ ಮಗಳು ಮತ್ತೊಂದು ಮನೆಗೆ ಹೋದಾಗ ಅಲ್ಲಿ ಮಗಳಾಗಿ ನೋಡಿದ್ರ ಎಲ್ಲವೂ ನಂದನವನ ಆಗ್ತದ. ಮಣ್ಣವ್ರ ಹೆಣ್ಮಕ್ಳು ಕೇಳ್ತಾ ಇದ್ರು, ತಂದೆ ತಾಯಿ ಸೇವೆ ಮಾಡಬೇಕಾಗಿದೆ ಅಂತ ಪುರಾಣ ನಾ ಹೇಳಿದೆ. ತಂದೆ ತಾಯಿ ಜನ್ಮ ಕೊಟ್ಟವ್ರು ಎಲ್ಲಿ ಅದಾರ, ಬದುಕು ಕೊಟ್ಟವ್ರು ಅತ್ತಿ ಮಾವ ಅಲ್ಲಿ ಪಾದ ಸೇವೆ ಮಾಡಿದ್ರು, ಅಲ್ಲಿ ದೇವ್ರ ಬೆಟ್ಟಕ್ಕಂತ ಎಲ್ಲಿ ಮಾಡ ಎಲ್ಲರೂ ಒಂದ. ಹಿಂಗಾದ್ರೆ ಯಾಕೆ ಮನೆ ಹೊಡಿತಾವ್ರಿ, ಯಾಕೆ ಭೇದ ಭಾವ ಬರ್ತಾವ? ಸಂಸ್ಕಾರ ಇದ್ದಂತ ಮನೆಯೊಳಗೆ ನೀವು ತಂದೆ ತಾಯಿಯನ್ನ ಒಳ್ಳೆ ರೀತಿ ಸೇವಾ ಮಾಡೋದನ್ನ ನಿಮ್ಮ ಮಕ್ಕಳು ನೋಡಿದ್ರ ನಾಳೆ ನಿಮಗೆ ವಯಸ್ಸಾದಾಗ ಹಂಗ ಮಾಡ್ತಾರ. ಈಗ ನೀವು ತಂದೆ ತಾಯಿಯನ್ನು ದೂರ ಸರ್ಸೋದು, ಊಟಕ್ಕೆ ಪ್ಲೇಟ್ ಸರ್ಸೋದು ಮಾಡಿದಿರಿ ಅಂತಂದ್ರೆ ನಾಳೆ ನಮ್ಮ ಮಕ್ಕಳು ಹಂಗ ನಡೆದಂತ ನೋಡಿ ನುಡಿದಂತ ನೋಡಿ ಇದೇ ಜನ್ಮ ಕಡಿ ಅಂತ ಹೇಳ್ತಾರ. ಬಂಧುಗಳ ಸಮಯ ಆಗ್ಯದ, ಮತ್ತೊಂದ್ಸಾರಿ ಬಂದಾಗ ಸೇವಾ ಮಾಡುವುದು ಅದಕ್ಕೆ ಶರೀಫ್ ಹೇಳೋಣ. ಬೋಧ ಒಂದೇ, ಬ್ರಹ್ಮನಾದ ಒಂದೇ, ಸಾಧನ ಮಾಡುವ ಹಾದಿಯು ಒಂದೇ, ಆದಿ ಪದ ಒಂದೇ, ಶಿಶುನಾಳ ದೀಶನ ಭಾಷೆಯು ಒಂದೇ ಅಂತ ಹೇಳೋಣ. ನಮ್ಮ ನಿಮ್ಮ ನಡೆ ಹೆಂಗಿರ್ಬೇಕಾದ್ರೆ ಕುಂತಾಗ ನಿಂತಾಗ ಗುರುವಿನ ಸ್ಮರಣೆ ಮಾಡ್ತಾ ಬದುಕನ್ನ ಸಾಗಿಸಿದ್ರೆ ನಾವೆಲ್ಲ ಮುಕ್ತರಾಗ್ಲಿಕ್ಕೆ ಸಾಧ್ಯ ಅದ ಅಂತೇಳಿ ನನ್ನೆರಡು ಮಾತುಗಳನ್ನು ತಮ್ಮೆಲ್ಲರ ಪದಕ